ದೇವರ ನಾಡು ಕೇರಳ ಅಕ್ಷರಶಃ ಕಣ್ಣೀರ ನಾಡಾಗಿದೆ. ರಾತ್ರಿ ಕಳೆದು ಬೆಳಗಾಗೋದ್ರ ಒಳಗೆ ಇಡೀ ಊರಿಗೆ ಊರೇ ನಿರ್ನಾಮ ಆಗಿ ಹೋಗಿದೆ. ಇದೆಲ್ಲದಕ್ಕೂ ಕಾರಣ ಪ್ರಕೃತಿಯ ಮುನಿಸು. ಅತ್ಯಂತ ಭಯಾನಕವಾಗಿದೆ ಮುಂಡಕೈನಲ್ಲಿ ನಿರ್ಮಾಣವಾಗಿರುವಂತಹ ದೃಶ್ಯಗಳು. ಇನ್ನು ಇಲ್ಲೊಂದು ವಿಷಯವನ್ನು ನಾವು ನೆನಪು ಮಾಡಿಕೊಳ್ಳಲೇಬೇಕಿದೆ. ವಯನಾಡು ಜಿಲ್ಲಾಧಿಕಾರಿಯಾಗಿ ಕೋಟೆನಾಡು ಚಿತ್ರದುರ್ಗದ ಮೇಘಶ್ರೀ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಕರ್ತವ್ಯಕ್ಕೆ ಹಾಜರಾಗಿ 20 ದಿನಗಳಲ್ಲಿ ಇಂತಹದ್ದೊಂದು ಘೋರ ದುರಂತ ನಡೆದು ಹೋಗ್ಬಿಟ್ಟಿದೆ. ಎಷ್ಟೇ ಭಯಾನಕವಾಗಿದ್ರೂ ಕೂಡ ಎದೆಗುಂದದೆ ಒನಕೆ ಓಬವ್ವಳಂತೆ ದಿಟ್ಟತನದಿಂದ ಜನರ ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂತಹ ಡಿಸಿ ಮೇಘಶ್ರೀ ಕಾರ್ಯ ಶ್ಲಾಘನೀಯ ಎನಿಸಿದೆ. ಇದು ಕನ್ನಡಿಗರಿಗೆ ಹೆಮ್ಮೆಯ ಸಂಗತಿ ಕೂಡ ಹೌದು. ಇನ್ನು ಮಗಳ ಈ ಕಾರ್ಯ ಸಾಧನೆಯ ಬಗ್ಗೆ ತಂದೆ ಶುಭ ಹಾರೈಸಿದರು. ಸಂಕಷ್ಟದಲ್ಲಿರುವ ಸಂತ್ರಸ್ತರಿಗೆ ಹೆಚ್ಚಿನ ಸೇವೆ ನೀಡುವಂತೆ ನಾವು ಕೂಡ ಹಾರೈಸ್ತೇವೆ ಅಂತ ಹೇಳಿದ್ದಾರೆ. ಎಂದಾಕ್ಷಣ ಎಲ್ರಿಗೂ ನೆನಪಾಗೋದು ಕೋಟೆನಾಡನ್ನು ಸಂರಕ್ಷಿಸಿದಂಥ ವೀರವನಿತೆ ಒನಕೆ ಓಬವ್ವ. ಅಂತೆಯೇ ಕೋಟೆನಾಡು ಚಿತ್ರದುರ್ಗಕ್ಕೂ ಏನು ಕೇರಳದ ವಯನಾಡಿನಲ್ಲಿ ನಡೆದಂಥ ದುರಂತಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ಏನಂತಂದರೆ ವಯನಾಡು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ದೊಡ್ಡೇರಿ ಗ್ರಾಮದ ಮೇಘಶ್ರೀ ಅವರು ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅವರು ನಿಜವಾಗ್ಲೂ ಕೂಡ ಕೆಚ್ಚದೆ ವೀರ ರಾಣಿಯಂತೆ ಒಂದು ಅವರ ಧೀರತನವನ್ನು ತೋರ್ತಾ ಇದ್ದಾರೆ. ಆ ಬಗ್ಗೆ ಅವರ ಕುಟುಂಬ ವರ್ಗದವರು ನಮ್ಮೊಂದಿಗಿದ್ದಾರೆ. ಅವರ ತಂದೆಯವರು ಮತ್ತು ಅವರ ಸೋದರತೆಯವರು ಸೇರಿದಂತೆ ಕುಟುಂಬ ವರ್ಗ ನಮ್ಮೊಂದಿಗಿದೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಮೊದಲನೇದಾಗಿ ನೀವು ಕೂಡ ವಯನಾಡಿಗೆ ಹೋಯ್ದ್ರಿ. ಅಲ್ಲಿನ ಪರಿಸ್ಥಿತಿ ಹೇಗಿತ್ತು? ಈಗ ನಿಮ್ಮ ಮಗಳು ಅಲ್ಲಿಗೆ ಅಧಿಕಾರಿಯಾಗಿ ಹೋದಂಥ ಒಂದೇ ತಿಂಗಳಿಗೆ ಈ ಒಂದು ಘಟನೆ ನಡೀತು. ಏನು ಹೇಳ್ತೀರಾ ಸರ್? ಅವರು ನನ್ನ ಮಗಳಲ್ಲಿ 10 ಜುಲೈ 2024 ಬಂದು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ವಹಿಸ್ಕೊಂಡ್ರು. ಆ ದಿವಸನೂ ನಾನು ಸಹ ಅಲ್ಲಿ ಹೋಗಿದ್ದೆ. ಅದಾದ ನಂತರ 20 ದಿವಸದೊಳಗೆ ಇದು ಘಟನೆ ನಡೆದಿದೆ. ದುರ್ಘಟನೆ ಅಂತ ಹೇಳ್ಬೋದು. ಕರ್ನಾಟಕ ಮಾತ್ರ ಅಲ್ಲ, ಭಾರತ ದೇಶ ಈ ಪ್ರಪಂಚದಲ್ಲೇ ಬೆಚ್ಚಿ ಬೀಳುವಂಥ ಥರ ಘಟನೆ ಇದು. ಬಹುಶಃ ನಾ ಎಂದೂ ಈ ಥರ ಘಟನೆನ ಕಂಡು ಇಲ್ಲ. ಈಗ ನೀವು ಹೇಳ್ದಂಗೆ ನನ್ನ ಮಗಳು ಈ ಸಮಯದಲ್ಲಿ ಅಲ್ಲಿ DC ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಘಟನೆ ನಡೆದಿದ್ದ ದಿವಸ 30ನೇ ತಾರೀಕು ಮಧ್ಯಾಹ್ನಲ್ಲಿ ಹೊರಟುಬಿಟ್ಟು ನಾನು ಸಂಜೆ ಅಷ್ಟೊತ್ತಿಗೆ ಬೆಂಗಳೂರು ಬಂದೆ. ಅವತ್ತು ರಾತ್ರಿನೇ ಈ ಘಟನೆ ನಡೆದಿದೆ. ನಾವು ಮಲಗಿದ್ವಿ. ಬೆಳಗ್ಗೆ ನೆಕ್ಸ್ಟ್ ಡೇ ಎಲ್ಲರೂ ನನ್ನ ಸ್ನೇಹಿತರಲ್ಲಿ ಮಗಳು DC ಆಗಿದೆ ಅಂತ ಗೊತ್ತಿತ್ತು. ಎಲ್ಲರೂ ಫೋನ್ ಮಾಡಿ ಹೇಳಿದರು, ಈ ಥರ ವಯನಾಡಲ್ಲಿ ಈ ಥರ ಆಗಿದೆ ಅಂತ. ಆವಾಗ ನಾವು TV ನೋಡಿದಾಗ ತುಂಬ ಗಾಬರಿನೇ ಅನ್ನಿಸ್ತು. ತುಂಬ ಅಂದರೆ ತುಂಬ. ಹೀಗಾಗಿ ನಾವು ಒಂದು ಪೇರೆಂಟಾಗಿ, ತಂದೆಯಾಗಿ, ಮಗಳು ಎಷ್ಟೇ ಉನ್ನತ ಹುದ್ದೆಯಲ್ಲಿದ್ದರು, ಫಸ್ಟು ಮಗಳು, ಆಮೇಲೆ ಬೇರೆ ಎಲ್ಲ ಅಧಿಕಾರ ಎಲ್ಲ ಆಮೇಲೆ. ಹೀಗಾಗಿ ನಮಗೆ ತುಂಬ ಗಾಬರಿ ಆಯಿತು. ಪರಿಸ್ಥಿತಿ ಹೀಗಿದೆ ಅಂತ ಹೇಳ್ಬಿಟ್ಟು ತುಂಬ ಕಳವಳ ಆಯಿತು. ಅಂದರೆ ಎಲ್ಲೋ ಒಂದು ಕಡೆ IAS ಆಫೀಸರ್ ಆಗಿ ನಮ್ಮ ಮಗಳು ಹುದ್ದೆ ತೊಗೊಂಡ್ರೆ ಒಂದು ಕಡೆ ಖುಷಿ ಆದರೆ, ಇನ್ನೊಂದು ಕಡೆ ಪ್ರಾಣಾಪಾಯ ಆದರೆ ಏನಾದರೂ ಸಂಭವಿಸಿದರೆ ಅಥವಾ ಏನೋ ಅನಾಹುತ ಆದರೆ ಯಾರು ಹೊಣೆ ಎಂಬಂತ ತುಂಬ ಸರ್ವೇ ಸಾಮಾನ್ಯ ಪೋಷಕರಲ್ಲಿ ಇರುತ್ತೆ. ಆ ಸಂದರ್ಭ ಯಾವ ರೀತಿ ಎದುರಿಸಿದ್ರಿ? ಅಲ್ಲೆಲ್ಲ ಸೇಫ್ಟಿ ಇರುತ್ತೆ, ಆದ್ರೂ ಹೇಳಲಿಕ್ಕಾಗಲ್ಲ ಯಾವಾಗ ಏನಂತ ಹೇಳ್ಬಿಟ್ಟು. ಮತ್ತು ಎರಡನೇದಾಗಿ ಹೇಳ್ಬೇಕಂದ್ರೆ ಮಗಳು ಹೌದು, ಇವಾಗ ಮಗಳು ಅನ್ನೋದಕ್ಕಿಂತ ಒಬ್ಬ IAS ಅಧಿಕಾರಿ, ಒಂದು ಭಾರತದ ಪ್ರಜೆಯಾಗಿ ಏನು ಅವ್ರ ಕರ್ತವ್ಯ ನಿರ್ವಹಿಸಬೇಕೋ ಆ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿಯಿಂದ ಯಾವತ್ತಿಂದ ಹೋಗ್ಬಾರ್ದು. ಈಗ ರಿಸ್ಕ್ ಆಪ್ರೇಷನಲ್ಲಿರೋರು ಮಾತ್ರ ಈ ಥರ ಯೋಚನೆ ಮಾಡ್ತೀವಿ. ಸೈನಿಕರು ಯುದ್ಧದಲ್ಲಿ ಅವರು ಈಗ ಗುಂಡು ಬೀಳುತ್ತೆ ಅಂತಂದ್ರೂ ಇದು ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಕಂಪೇರ್ ಮಾಡಿದರೆ ನನ್ನ ಮಗಳು ಈಗ ಮಾಡಲೇಬೇಕು. ಅಲ್ಲಿ ಏನು ತೊಂದರೆ ಆಗಲ್ಲ, ನಮಗೆ ಒಳ್ಳೆಯದೇ ಆಗ್ತತೆ. ನಾವು ಯಾವಾಗ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೇದಾಗುತ್ತಂತ ನಮಗೊಂದು ಬಲವಾದ ನಂಬಿಕೆ ಇದೆ. ಬಹಳ ಜನಕ್ಕೆ ಸಹಾಯ ಮಾಡಲಿ, ಬಹಳ ಜನಕ್ಕೆ ಕಣ್ಣೀರು ವರ್ಷ ಅಂತ ಒಂದು ಕಾರ್ಯ ಆಗಲಿ. ಯಾಕಂದರೆ ಮನೇಲಿ ನಾವು ಹೇಳ್ದಂಗೆ ನಾವು ಪೇಪರ್ನಲ್ಲಿ TV ನೋಡ್ತೀವಿ, ಒಂದು ಮನೆ 9 ಜನ ಒಬ್ಬರು ಹೋದ್ರು. ಈ ಮನೇಲಿ ಒಬ್ಬರು ಹೋದಾಗಲೇ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಇರಲ್ಲ. ಅಂಥ ಇದಕ್ಕೆಲ್ಲ ಇವರಿಗೆ ಸಹಾಯ ಮಾಡಲಿ. ಒಟ್ಟಾರೆ ಇದಿಷ್ಟು ಏನು ಕೇರಳದ ವಯನಾಡಿನ ಜಿಲ್ಲಾಧಿಕಾರಿ ಆಗಿರುವಂಥ ಮೇಘಶ್ರೀ ಅವರ ತಂದೆಯವರ ಮಾತು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ TV, ಚಿತ್ರದುರ್ಗ.